ಜಾತಿ ಶಕ್ತಿವಾದಿಗಳು ಅನುಮಾನದಿಂದ ವ್ಯಕ್ತಿ ಜ್ಞಾನ ಅಂತ ಹೇಳಿದರು. ಅದು ಅವರ ನ್ಯಾಯಿಕರ ಗ್ರಂಥಗಳಲ್ಲಿ ಸ್ಪಷ್ಟ ಇರುತ್ತದೆ. ಇವರು ಅನುಮಾನ ಯಾಕೆ ಹೇಳಿದ್ರು ಅಂದ್ರೆ ಅರ್ಥಾಪತ್ತಿ ಪ್ರಮಾಣ ಇವರು ಒಪ್ಪಿಲ್ಲ. ವ್ಯಕ್ತಿ ಜ್ಞಾನವ ಅರ್ಥಾಪತ್ತಿ ಪ್ರಮಾಣದಂತ ಕುಮಾರ ಭಟ್ ಹೇಳ್ಯಾನ. ಮತ್ತೆ ಇವರು ಹೇಳ್ಬೇಕಾಗಿತ್ತಲ್ಲ, ಪರಂತು ನ್ಯಾಯಿಕರು ಅರ್ಥಾಪತ್ತಿ ಪ್ರಮಾಣ ಒಪ್ಪಿಲ್ಲ. ಅದಕ್ಕೆ ಅವ ಏನ್ ಹೇಳ್ದ, ಅನುಮಾನ ಪ್ರಮಾಣದಿಂದ ಹೇಳ್ತೇವು. केवल जाति में शक्ति बने ताकि व्यक्ति का बोध शब्द प्रमाणते हुए नहीं, किंतु अर्थापत्ति व अनुमान से व्यक्ति का बोध होवे. ಈಗ ಯಾರೋ ಒಬ್ಬರು ಗ್ರಂಥಕರ್ತರು, ಪರಂತು कोई ग्रंथकार पद की शक्ति, ಪದದ ಶಕ್ತಿ ಎಲ್ಲೈತಿ, ಶಬ್ದ ಆಗಲಿ ಪದದಾಗಲಿ ಶಕ್ತಿ ಜಾತಿ ಮೇ ಕುಬ್ಜ ಶಕ್ತಿ ಮಾನೆ. ಶಕ್ತಿ ಅಂದ್ರೆ ಪ್ರತ್ಯೇಕ ಒಂದೊಂದು ಪದದೇ ಶಕ್ತಿ. ಗಂಗಾ ಪದದ ಶಕ್ತಿ, ಪದ ಅಂದುಕೊಳ್ಳೆ ಸಾಧಾರಣ ಶಬ್ದ ಎಲ್ಲದರ ಎಲ್ಲಿ ಗಂಗಾ ಪದಕಿ ಶಬ್ದ ಪದ ಒಂದೇ. ಆ ಪದದ ಶಕ್ತಿ, ಶಬ್ದದ ಶಕ್ತಿ ವೃತ್ತಿ ಶಕ್ತಿ ಆ ಜಾತಿಯಲ್ಲಿ ಹೆಂಗ ಐತೆ ಅಂದ್ರ ಕುಬ್ಜ ಅಂತ ಯಾರೋ ಒಬ್ರು ಗ್ರಂಥಕಾರ ಹಿಂಗ್ ಒಪ್ಪ್ಯಾರ. ಅಂದ್ರೆ ಯಾಕೆ ಕುಬ್ಜ ಒಪ್ಪ್ಯಾನ? ವ್ಯಕ್ತಿ ಜ್ಞಾನೇನೋ ನಿಮ್ಗ ಮ್ಯಾಲ ಹೇಳದಂತೆ ಶಬ್ದ ಪ್ರಮಾಣದಿಂದಲೇ ಆಗ್ತದೆ. ಪರಂತು ಯಾವನಿಗೆ ಜಾತಿಯ ಜ್ಞಾನ ಇರುವುದೋ ಅವನಿಗೇನೆ ಜಾತಿಯಲ್ಲಿರೋ ಶಕ್ತಿ ಜ್ಞಾನ ಯಾವನಿಗಿರುವುದೋ ಅವನಿಗೇನೆ ವ್ಯಕ್ತಿ ಜ್ಞಾನ ಆಗ್ತದ ಅಂತ ಇವ ಹೇಳ್ತಾನೆ. ಆದ್ರೂ ಇದು ಇಷ್ಟೊಂದು ಯೋಗ್ಯ ಇಲ್ಲ, ಕುಬ್ಜ. ಇದು ಜಾತಿ ಶಕ್ತಿವಾದ ಇವಂದು. ಅದಕ್ಕೆ ಇವನಿಗೆ कुब्ज शक्ति माने. तिनके मत में व्यक्ति का ज्ञान भी शब्द प्रमाणते ही होवे. ಅವ ಹೆಂಗ ಮ್ಯಾಲ ಹೇಳನಲ್ಲ ಹಂಗ ಜಾತಿಯ ಜ್ಞಾನ ವ್ಯಕ್ತಿ ಮ್ಯಾಲ ಯಾರು ಕುಮಾರಿಲ ಭಟ್ಟೆ ಏನು ಹೇಳನಲ್ಲ, ವ್ಯಕ್ತಿದು ಜ್ಞಾನ ಜಾತಿ ಶಬ್ದ ಪ್ರಮಾಣದಿಂದಲೇ ಆಗ್ತದೆ. इनके मत में व्यक्ति का ज्ञान भी अव हिंगू व्यक्ति का ज्ञान शब्द प्रमाणते ही होवे, शब्द प्रमाणದಿಂದಲೇ ಆಗುತ್ತದೆ. परंतु ಅವನದು ಒಂದು ಅಭಿಪ್ರಾಯ ಏನು, ಅವನಕ್ಕಿಂತ ವ್ಯತ್ಯಾಸ ಏನದು ಒಂದು ये अभिप्राय है. सकल पदन की शक्ति तो जाति विशिष्ट व्यक्ति में है. ಎಲ್ಲ ಪದಗಳದ ಶಕ್ತಿ ಏನದ ಜಾತಿ ವಿಶಿಷ್ಟ ವ್ಯಕ್ತಿಯಲ್ಲೇನೆ. ಇದೆಲ್ಲರೂ ಒಪ್ಪ್ಯಾರ. ಜಾತಿ ವಿಶಿಷ್ಟ ವ್ಯಕ್ತಿಯಲ್ಲಿ, ವ್ಯಕ್ತಿ ಐತೆ ಅಂದ್ರೆ ಜಾತಿ ಸಹಿತ ಕೂತ್ಕೊಂಡಿರ್ತದೆ. ಜಾತಿ ವಿಶಿಷ್ಟ ವ್ಯಕ್ತಿಯಲ್ಲಿನೇ ಶಕ್ತಿ ಇರ್ತದೆ. ಬರೀ ವ್ಯಕ್ತಿಯಲ್ಲಿ ಬರೀ ಜಾತಿಯಲ್ಲಿ ಎಲ್ಲರೂ ಜಾತಿ ವಿಶಿಷ್ಟ ವ್ಯಕ್ತಿಯಲ್ಲಿನೇ ಶಕ್ತಿ ಇರ್ತದೆ ಅಂತ ಒಪ್ಪ್ಯಾರ. ಪರಂತು ಜಾತಿ ಮೇ ಶಕ್ತಿ ಕಾ ಜ್ಞಾನ ಜಾಕು ಹೋವೆ ತಾಕು. ಆದರೂ ಅಂದ್ರೆ ಅದಕ್ಕೆ ಇನ್ನು ಒಂದು ಬೇರೆ ಹೇಳ್ತಾನ್ರು. ಪರಂತು ಅದು ಸಕಲ ಪದಕ್ಕೆ ಶಕ್ತಿ ಜಾತಿ ವಿಷಯ ಶಕ್ತಿ ಹೈ ಎಲ್ಲರೂ ಹೇಳುದು. ಆದ್ರೂ ಇವ ಏನಂತಾನ ಕುಬ್ಜ ಪರಂತು ಅಂದ್ರೆ ಆದ್ರೂ ಹಂಗಿಲ್ಲ, ನನ್ನ ಮತದಲ್ಲಿ ಹಿಂಗಿಲ್ಲ, ಹಿಂಗೆ ಹೇಳ್ದಂತ ನಾನು ಇವನ ಮತದಲ್ಲಿ ಏನಂತಾನವ, ಪರಂತು ಜಾತಿ ಮೇ ಶಕ್ತಿ ಕಾ ಜ್ಞಾನ ಜಾಕು ಹೋವೆ. ಯಾವನಿಗೆ ಆದ್ರೂ ಅಂದ್ರ ಆ ಯಾನು ಜಾತಿ ವಿಶಿಷ್ಟ ಶಕ್ತಿ ಮೇ ಹೈ ಎಲ್ಲರೂ ಹೇಳ್ಯಾರ, ಎಲ್ಲರೂ ಜಾತಿ ವಿಶಿಷ್ಟ ಶಕ್ತಿ ಅಂತ ಹೇಳ್ಯಾರ. ಆದ್ರೂ ಅಂದ್ರೇನು ಅದನ್ನ ನಂದಿಲ್ಲ ಹೇಳ್ದಂತೆ. ಆದ್ರೂ ಅಂದ್ರೆ ಅದ್ರ ಮೇಲೆ ಮಣ್ಣು ಮುಸಪ್ಲೆ ಆಯ್ತು ವಾಕ್ಯದ ಮೇಲೆ ಗೊತ್ತಿಲ್ಲ ಅಂದ್ರೆ ಏನು ತಂದು ಹೇಳ್ತಾನೆ. ಶಕ್ತಿ ಕಾ ಜ್ಞಾನ ಜಾಕು ಹೋವೆ. ಯಾವನಿಗೆ ಶಕ್ತಿ ಜ್ಞಾನ ಇರುವುದೋ ತಾಕು ಪದಸೆ अर्थ की स्मृति और शब्द बोध होवे है, अन्यंको नहीं. ಯಾವನಿಗೆ ಜಾತಿಯಲ್ಲಿನೇ ಶಕ್ತಿ ಅದ, ವ್ಯಕ್ತಿ ಜ್ಞಾನ ಶಬ್ದ ಪ್ರಮಾಣದಿಂದಲೇ ಆಗ್ತದ. ಆದ್ರೂ ಕೂಡ ಯಾವನಿಗೆ ಜಾತಿಯಲ್ಲಿ ಆ ಪದದ ಶಕ್ತಿ ಜ್ಞಾನ ಇರುವುದೋ ಅವನಿಗೇನೆ ಆ ಪದದಿಂದ ಶಾಬ್ದಿ ಪ್ರಮ ಆಗುತ್ತದೆ. स्मृति भी होवे और शाब्दी प्रमा भी होवे है. अन्यंको नहीं ಅಂದ್ರೇನು, ಯಾವನಿಗೆ ಜಾತಿಯಲ್ಲಿ ಶಕ್ತಿ ಜ್ಞಾನ ಇಲ್ಲವೋ ಅವನಿಗೆ ಆ ಪದ ಕೇಳಿದ್ರು ಕೂಡ ಅನಾಗಲ್ಲ. ಹೆಂಗ ಅವಿನಾಭಾವ ಸುಮ್ಮನ ಜ್ಞಾನ ಯಾವನಿಗೆ ಆಯ್ತೋ ಅವನಿಗೇನೆ
ಅವನಿಗೇನೆ ಹೋಗಿ ಜ್ಞಾನ ಹೋಗಿ ನೋಡಿ ತಾಳ ಬೆಂಕಿ ಐತೆ ಅನ್ನುವಂಥದ್ದು. ಬಾಕಿದವ್ರಿಗೆ ಒಳಗ ಬೆಂಕಿ ಅನ್ನೋ ಜ್ಞಾನ ಆಗಲ್ಲ. ಹಂಗೆ ಯಾವನಿಗೆ ಆ ಜಾತಿಯ ಶಕ್ತಿ ಜ್ಞಾನ ಇರುವುದೋ ಅವನಿಗೇನೆ ಪದದಿಂದ ಆ ಜಾತಿಗೂ ಸ್ಮೃತಿ ಆಗ್ತದ, ಶಾಬ್ದಿ ಪ್ರಮ ಆಗುತ್ತದೆ ಅಂತ ಹಿಂಗ ಯಾರು ಹೇಳ್ತಾರ. ಕುಬ್ಜ ಶಕ್ತಿವಾದ ಒಪ್ಪಲ್ಪಟ್ಟಂತ ಹೇಳ್ಕತಾನೆ ನಂಬಿದ್ರು. ಅನ್ಯಕ್ಕೂ ನಹಿ, ಅನ್ಯಕ್ಕೂ ಅಂದ್ರೆ ಬೇರೆಯವರಿಗೆ ಆಗುವುದೇ ಇಲ್ಲ. ಅದು ಹೇಳ್ತಾನೆ ನೋಡ್ರಿ. ಈಗ ಅಲ್ಲಿ ಘಟ ಪದ ಕಿ ಘಟತ್ವ ಮೇ ಶಕ್ತಿ ಹೈ. ಘಟಪದ ಶಕ್ತಿ ಎಲ್ಲಿ ಐತಿ? ಘಟದಲ್ಲಿಲ್ಲ, घटत्व में है, घटत्व में शक्ति है। इस रीति से जाति शक्ति का ज्ञान, जाति शक्ती का ज्ञान ಅಂದ್ರೆ ಜಾತಿ ಮಧ್ಯೆ ಅಸ್ನಾರ ಶಕ್ತಿचे ज्ञान ನೋಡ್ರಿ. ಜಾತಿ ಶಕ್ತಿ ಕಾ ಜ್ಞಾನ ಅಂದ್ರೆ ಜಾತಿಯಲ್ಲಿ ಇರುವ ಶಕ್ತಿಯ ಜ್ಞಾನ. ಅದು ಪದಾರ್ಥದು ಸ್ಮೃತಿಗೂ ಕಾರಣ, ಶಾಬ್ದಿ ಜ್ಞಾನಕ್ಕೂ ಕಾರಣ ಅಂತ ಹೇಳ್ತಾನ. ಜಾತಿ ಶಕ್ತಿ ಕಾ ಜ್ಞಾನ ಅಲ್ಲಿ ಸ್ವಲ್ಪ ಮಾಡ್ರಿ. ಅದು ಶಕ್ತಿ ಕಾದಲ್ಲ, ಜಾತಿ ಶಕ್ತಿ ಕಾ ಈ ಕಡೆ ಹೋಗ್ಯ ಜ್ಞಾನ. ಜಾತಿ ಶಕ್ತಿ ಕಾ ಜ್ಞಾನ ಕೂಡ್ಸ್ಬೇಕ್ರಿ. ಒಂದು ಗೆರಿ ಹೊಡ್ರಿ ಅಂದ್ರೆ ಜ್ಞಾನ ಕೂಡ್ಸಿ ಅಲ್ಲಿ ಸ್ವಲ್ಪ ಮಾಡ್ರಿ. ಜಾತಿ ಶಕ್ತಿ ಕಾ ಜ್ಞಾನ ಹಿಂಗ್ ಓದ್ಬೇಕು. ಬರೋಬರ್ ಏನಂದ್ರೆ ಜಾತಿ ಮೇ ಶಕ್ತಿ ಕಾ ಜ್ಞಾನ ಅದು ದುರಸ್ತು ಮಾಡಿ ಜಾತಿಯಲ್ಲಿ ಶಕ್ತಿ ಜ್ಞಾನ ಸರಿಯಾಗೈತೆ ಅವ್ರದ್ದು ಏನ್ರಿ. ಅಂದ್ರೆ ಜಾತಿಯಲ್ಲಿ ಇರುವ ಶಕ್ತಿಯ ಜ್ಞಾನ ಅದು ಪದಾರ್ಥದ ಸ್ಮೃತಿಗೆ ಮತ್ತೆ ಶಾಬ್ದಿ ಜ್ಞಾನಕ್ಕೆ ಕಾರಣ. ಶಾಬ್ದಿ ಜ್ಞಾನಕ್ಕೆ ಪದಾರ್ಥದ ಸ್ಮೃತಿಗೂ ಕಾರಣ ಪದಾರ್ಥ ಘಟ ಪದಾರ್ಥ ಮತ್ತು ಶಾಬ್ದಿಕ್ ಪ್ರಮಾಕ್ಕೂ ಕಾರಣ. ಜಾತಿ ಶಕ್ತಿ ಕಾ ಜ್ಞಾನ ಆ ಜ್ಞಾನ ಅಲ್ಲಿ ಸ್ವಲ್ಪ ಮಾಡಿದ್ರಿ. पदार्थ की स्मृति का और शब्द बोध का हेतु है. शब्द बोध ಅಂದ್ರೆ ज्ञान का कारण है. परंतु व्यक्ति में शक्ति के ज्ञान का उपयोग नहीं. ವ್ಯಕ್ತಿಯಲ್ಲಿ ಶಕ್ತಿಯ ಜ್ಞಾನ ಉಪಯೋಗ ಇಲ್ಲ. ಜಾತಿಯಲ್ಲಿ ಶಕ್ತಿ ಜ್ಞಾನ ಬೇಕು. ಜಾತಿಯಲ್ಲಿ ಶಕ್ತಿ ಜ್ಞಾನ, ವ್ಯಕ್ತಿಯ ಶಕ್ತಿಯ ಜ್ಞಾನ ಏನು ಉಪಯೋಗ ಇಲ್ಲ. ಯಾಕಿಲ್ಲ ಅಂತ ಅವನ ಅಭಿಪ್ರಾಯ. ವ್ಯಕ್ತಿಗಳು ಅನಂತ ಅನೇಕ ಅದಾವ. ಎಲ್ಲ ವ್ಯಕ್ತಿಗಳು ಎಲ್ಲ ಶಕ್ತಿ ಒಪ್ಪಲ್ಲ. ಜಾತಿಯಲ್ಲೇನೆ ಶಕ್ತಿ ಒಪ್ತೀನಿ. ವ್ಯಕ್ತಿಗಳು ಅನಂತ ಎಷ್ಟಾದ ವ್ಯಕ್ತಿಗಳು ಘಟ ವ್ಯಕ್ತಿ ಅಂದ್ರೆ ಎಲ್ಲ ಸಾಧಾರಣ ಬತ್ತು. ಎಲ್ಲ ವ್ಯಕ್ತಿಗಳು ಅನೇಕ ಅದಾವ. ಆಟ ಶಕ್ತಿನ ಅಲ್ಲಿ ಒಪ್ಪಿಲ್ಲ. ವ್ಯಕ್ತಿ ಅನಂತ ಯಾತೆ ಸಕಲ ವ್ಯಕ್ತಿ ಕಾ ಜ್ಞಾನ ಸಂಭವೇನೆ. ಒಂದು ಜಾತಿ ಒಪ್ಪಿದ್ರೆ ಎಲ್ಲದರಲ್ಲಿ ಜಾತಿ ಇರ್ತೈತಿನೇ. ಆ ಜಾತಿ ಜ್ಞಾನ ಇತ್ತಂದ್ರ ಆ ವ್ಯಕ್ತಿದು ಘಟದ ವಾಚದು ಸ್ಮೃತಿನೂ ಆಗ್ತದೆ, ಶಾಬ್ದಿ ಪ್ರಮಾಣ ಆಗ್ತದೆ. ಕೇವಲ ವ್ಯಕ್ತಿ ಅನಂತ ಒಂದೊಂದಿಲ್ಲ. ಎಲ್ಲ ವ್ಯಕ್ತಿಯಲ್ಲಿ ಜಾತಿ ಅದ. ಜಾತಿ ಎಲ್ಲರ ಐತೇನಿಲ್ಲ ವ್ಯಾಪಕ. ಮತ್ತು ಒಂದು ಜಾತಿಯ ಶಕ್ತಿ ಜ್ಞಾನ ಯಾವನಿಗದ ಅವನಿಗೆ ಆ ಪದಾರ್ಥ ಅಂದ್ರೆ ಯಾವುದೇ ಪದಾರ್ಥ ಅದು ಸಾಧಾರಣ ಶಬ್ದ ಪದಾರ್ಥದ ಸ್ಮೃತಿನೂ ಆಗ್ತದ, ಅವನಿಗೆ ಶಾಬ್ದಿ ಜ್ಞಾನೂ ಆಗ್ತದೆ. ವ್ಯಕ್ತಿಯಲ್ಲಿ ಯಾಕೆ ವ್ಯಕ್ತಿ ಅನಂತದ ಪ್ರತ್ಯೇಕ ಒಂದೊಂದು ವ್ಯಕ್ತಿಯ ಶಕ್ತಿಯಲ್ಲಿ ಜಾತಿ ಎಲ್ಲದರಲ್ಲಿ ಐತೇನಿಲ್ಲ. ಆ ಜಾತಿ ಶಕ್ತಿ ಜ್ಞಾನ ಇತ್ತಪ್ಪ ಅಂದ್ರ ಪದಾರ್ಥ ಸ್ಮೃತಿನೂ ಆಗ್ತದ, ಶಾಬ್ದಿಯ ಜ್ಞಾನನೂ ಆಗುತ್ತದೆ. तृतीयलिंग संभव है, व्यक्ति का ज्ञान संभव है नहीं। इस कारण से व्यक्ति की शक्ति स्वरूप से पदार्थ की स्मृति और शब्द बोध का हेतु है. इದೇ ಕಾರಣದಿಂದ ವ್ಯಕ್ತಿಯಲ್ಲಿರುವ ಶಕ್ತಿ ಸ್ವರೂಪಸೆ ಅಂದ್ರೆ ಅದರ ಸ್ವತಃ ಸ್ವರೂಪ ಅದನ್ನೇ, ಅದರ ಒಪ್ಪು ಜरूरत स्वरूप से पदार्थ की स्मृति और शब्द बोध का हेतु है. ताका ज्ञान हेतु नहीं. ಆ ಪದಾರ್ಥದು ಅಂದ್ರೆ ಪದಾರ್ಥದ ಸ್ಮೃತಿ ಮತ್ತು ಶಾಬ್ದ ಬೋಧಕ ಆ ವ್ಯಕ್ತಿ ಜ್ಞಾನ ಕಾರಣ ಅಲ್ಲ. पदार्थो ताका ज्ञान हेतु नहीं. स्वरूप से पदार्थ की स्मृति नोट व्यक्ति की शक्ति स्वरूप से पदार्थ की स्मृति और शब्द बोध का हेतु है. ಅದು ಸ್ವರೂಪದಿಂದ ಅದು ಆಗ್ತಾ ಅದರಲ್ಲಿ ಒಂದು ಶಕ್ತಿ ಒಪ್ಪೋದನ್ನು ಜರುತ್ತಿಲ್ಲ. ಸ್ವರೂಪದಿಂದಲೇ ಅದು ಪದಾರ್ಥದ ಸ್ಮೃತಿಯನ್ನು ಕಾರಣ ಅದ, ಶಾಬ್ದಿ ಜ್ಞಾನಕ್ಕೂ ಕಾರಣ. ಅದರಲ್ಲಿ ಮತ್ತ ತಾಕಾ ಜ್ಞಾನ ಪದಕ ಆ ಪದಾರ್ಥದ ಜ್ಞಾನ ಅದು ಕಾರಣ ಇಲ್ಲ.
इस रीति से घट पद की घटत्व विशिष्ट में शक्ति होने ತೆ ಈ ರೀತಿಯಿಂದ ಉಪಸಂಹಾರ ಘಟಪದದು ಘಟ ಅನ್ನುವ ಪದ ಈ ಘಟಪದದು ಘಟದಲ್ಲಿಲ್ಲ घटत्व विशिष्ट में शक्ति होने थे घट पद के वाच्य तो घटत्व और घट दोनों है घटत्व है घट भी ಅದು ಸ್ವರೂಪ ಆದ ಇದರಲ್ಲಿ ಶಕ್ತಿ ಜ್ಞಾನ ಯಾವನಿಗದ ಅವನಿಗೇನೆ ಪದಾರ್ಥದ ಸ್ಮೃತಿ ಮತ್ತು ಶಾಬ್ದಿ ಪರಮ ಆಗುತ್ತದೆ ಬರೇ ವ್ಯಕ್ತಿ ಜ್ಞಾನ ಇತ್ತು ಶಬ್ದದು ಪದದು ಶಕ್ತಿ ಜ್ಞಾನ ಇಲ್ಲ ಶಕ್ತಿ ಜ್ಞಾನ ಅವನಿಗಿಲ್ಲ ಪದಾರ್ಥದ ಬರೇ ಸ್ವರೂಪ ತಂತಾನೆ ಆಗ್ತದೆ ಅಂದ್ರೆ ಆ ಪದಾರ್ಥದ ಸ್ಮೃತಿಗೂ ಕಾರಣ ಆಗಲ್ಲ ಶಾಬ್ದಿ ಪರಮಾನು ಆಗಲ್ಲ ಅಂತ ಇವ ಹೇಳ್ತಾರೆ ಕುಬ್ಜ ಶಕ್ತಿ ಒಂದಿಲ್ಲ ಕುಬ್ಜ ಕುಬ್ಜ ಅಂದ್ರೇನು ಎಲ್ಲರಿಗೂ ಘಟ ಪದದಲ್ಲಿ ಮಾತ್ರ ಶಕ್ತಿ ಶಬ್ದ ಪ್ರಮಾಣದಿಂದ ಅವನಿಗೆ ಬರೇ ಜಾತಿಯಲ್ಲಿದೆ ಶಕ್ತಿ ಜ್ಞಾನ ಬೇಕು ವ್ಯಕ್ತಿ ಜ್ಞಾನ ಉಪಯೋಗ ಇಲ್ಲ ವ್ಯಕ್ತಿಯಲ್ಲಿರುವ ಶಕ್ತಿ ಅದು ಸ್ವರೂಪ ಅದ್ರಾಗ ಅದಾನೆ ಅಂತ ನಾವು ಅದಾನೆ पण ಆ ಪದಾರ್ಥದಲ್ಲಿ ಅಂದ್ರೆ ಘಟದಲ್ಲಿ ಇರುವ ಶಕ್ತಿ ಜ್ಞಾನ ಅದು ಪದಾರ್ಥದ ಸ್ಮೃತಿಗೆ ಶಾಬ್ದಿ ಜ್ಞಾನ ಅಲ್ಲ किंतु शक्ति ज्ञान ಅವನಿಗೆ ಅದ ಶಕ್ತಿ ಜ್ಞಾನ ಅವನಿಗೇನೆ ಆ ಪದಾರ್ಥದ ಸ್ಮೃತಿ ಮತ್ತು ಶಾಬ್ದಿ ಜ್ಞಾನ ಕಾರಣ ಪದದಲ್ಲಿ ಘಟದ ಪದ ಏನೈತೆ ಘಟದ ವಾಚ್ಯ ಪದಾರ್ಥ ಅದು ಸ್ವರೂಪ ಅದನ್ನೇ ಅದರಲ್ಲಿ ಒಪ್ಪದೆ ಅಂತ ಜರುತ್ತಿಲ್ಲ ಅದಕ್ಕೆ ಇವನಿಗೆ ಕುಬ್ಜ ಶಕ್ತಿ ಕುಬ್ಜ ಜಾತಿ ವಿಶಿಷ್ಟ ವ್ಯಕ್ತಿ ಮೇ ಎಲ್ಲರೂ ಒಪ್ಪ್ಯಾರೆ ಜಾತಿ ವಿಶಿಷ್ಟ ಮೇ ಒಪ್ಪಿದ್ರೆ ಪ್ರಶ್ನೆ ಬರಲ್ಲ पण ಅವ ವಿಶಿಷ್ಟ ಅಂದ್ರೆ घट पदದಲ್ಲಿ ಶಕ್ತಿ ಇಲ್ಲ ಅಂತ ಹೇಳ್ತಾನವ घट व्यक्ति मात्र में शक्ति नहीं वो स्वरूप से है परंतु शक्ति का ज्ञान जाकू होवे ताकू ही पदार्थ की स्मृति और शाब्दी प्रमा हुए जाकू शक्ति का ज्ञान नहीं जाति में ताकू पदार्थ की स्मृति भी होवे नहीं शाब्दी प्रमा भी होवे नहीं ವ್ಯತ್ಯಾಸ ಅವನಿಗೆ ಅದಕ್ಕೆ ಇವನಿಗೆ ಕುಬ್ಜ ಅಷ್ಟೊಂದು ಇದು ಇಲ್ಲ ಎಲ್ಲರೂ ಹೇಳದಂತೆ ನಿಂದ ಇದು ಇಲ್ಲ ಸ್ವಲ್ಪ ಕಮ್ ಕುಬ್ಜ ಅರಿವಿ ನೋಡು ಚೆನ್ನಾಗಿದೆ ಖಡಕ್ ಇದು ಇದಕ್ಕೂ ಬರ್ತದೆ ಸ್ವಲ್ಪನೇ ಇದು ಸುಟ್ಟಿತ್ತಂದ್ರೆ ಗಿಡಗಿಳಿ ಆಗಿರ್ತದೆ ಅದು ಅದಕ್ಕೂ ಬರಲ್ಲ ಹೋಗ್ಯದ ಇದು ಕೆಲಸ ಇನ್ನೊಂದು ಹಂಗೆ ಇವನು ಅಷ್ಟೊಂದು ಕೆಲಸ ಕೊಡಲ್ಲ ಇದಿಲ್ಲ ಕುಬ್ಜ ಕಮ್ಮಿ ಯಾಕಂದ್ರೆ ಎಲ್ಲರ ಜಾತಿ ವಿಶೇಷದಲ್ಲಿ ವ್ಯಕ್ತಿ ಓದ್ತಾರೆ ಅವರು ವ್ಯಕ್ತಿಯಲ್ಲಿನೇ ಶಕ್ತಿ ಐತಿ ಅಂತ ಇನ್ನೀಗ ಪರಂತು ಇವ ಜಾತಿಯ ಶಕ್ತಿ ಜ್ಞಾನಿ ಅವನಿಗಿರುವುದು ಅವನಿಗೇನೆ ಮತ್ತೆ ಪದಲ್ಲೇ ಅದು ಸ್ವರೂಪ ಐತಿನಿ ಅಂತ ಹೇಳ್ತಾರೆ ಅದಕ್ಕೆ ಅದು ಕುಬ್ಜ ಶಕ್ತಿ इस रीति से घट पद की घटत्व विशिष्ट में शक्ति होने थे घट पद के वाच्य तो घटत्व और घट दोनों है याते घट पद का वाच्य जो घटत्व और घट इनके शब्द बोध का हेतु घटत्व में शक्ति का ज्ञान है घट पद का वाच्य घटत्व घट ಎರಡು ಅದಾವು ಆದ್ರಿಂದ ಘಟ ಪದಕ ವಾಚ್ಯ ಯಾವ ಘಟತ್ವ ಮತ್ತು ಘಟ जिनके शाब्द बोध का हेतु घटत्व घट ಇವುಗಳದು ಶಾಬ್ದಿ ಜ್ಞಾನ ಕಾರಣ ಘಟತ್ವ ಮೇ ಶಕ್ತಿ ಕಾ ಜ್ಞಾನ है ಘಟತ್ವದಲ್ಲೇ ಶಕ್ತಿ ಜ್ಞಾನ ಐತಿ ವಾಚ್ಯ ಎರಡು ಅದಾವ ಪರಂತು ಶಕ್ತಿ ಜ್ಞಾನ ಎದುರಾಗದ ಘಟತ್ವದಲ್ಲಿನೇ ಅದ शक्ति का ज्ञान है या पक्ष को कुब्ज शक्ति कहे है ಇದಕ್ಕೇನೆ कुब्ज शक्ति ಅಂತ ಹೇಳ್ಕೊಂಬಂದಾರೆ और प्रकार से कुब्ज शक्तिवाद गदाधर भट्टाचार्य ने शक्तिवाद के अंत में लिखा है सो कठिन है ಇನ್ನು ಕುಬ್ಜ ಶಕ್ತಿವಾದಗಳು ಗದಾಧರ ಭಟ್ಟಾಚಾರ್ಯ ಶಕ್ತಿವಾದ ಗ್ರಂಥದಲ್ಲಿ ಕೊನೆಗೆ ಇವ್ರದ್ದು ಮತ ಬರ್ದಾರಂತ ಅದು ಇದಕ್ಕಿಂತ ಕಠಿಣ ಇವಂದೇ ಕಠಿಣ ಅನಿಸ್ತದ ಅನ್ಬೇಕು ಲಘು ಬರಲ್ಲ ಮತ್ತಿನ್ನು ಮತ್ತೆ ಯಾಕೆ ಬರ್ದಾರೆ ಯಾರಿಗೂ ಅವರು ಮತ್ತೆ कठिन है याते यहाँ लिखा नहीं तिनके मत में अंदर कुब्ज घटाधिक पदंते ಅಂದ್ರೆ ಇವನ್ ಮತದಲ್ಲಿ
ಯಾರ ಮತದಲ್ಲಿ ಹಾ ನಿಮ್ಗದು ಅಲ್ಲಿ ಬರ್ದಿಲ್ಲ. ಅದು ಮತ್ತಿದು ಯಾರ್ದು ಅಂತ ಘಟಾಧಿಕ ಪದಂತಿ ಅಂದಾಗ ಈ ಕುಬ್ಜಿ ಬರ್ಕೋರಿ ತಿನ್ಕಿ ಅವ್ನ ಮತ್ತದ ಹಿಂಗೆ ಏನು ತಿಳ್ಕೊ. ಘಟಾಧಿಕ ಪದಂತಿ ಅಂದ್ರೆ ಇದು ಯಾರ್ದು ಹೇಳ್ಬೇಕಾರಂದ್ರ ಆ ಕುಬ್ಜ ಶಕ್ತಿವಾದಿಂದೆ. हाँ घटाधिक पदंते जैसे जाति विशिष्ट में व्यक्ति का बोध होवे तैसे जाति का व्यक्ति में जो समवायाधिक संबंधता का भी बोध होवे. घटादि हमने ಹೇಳ್ತಾನ ಘಟಾಧಿಕ ಪದಗಳಿಂದ ಹೀಗೆ ಜಾತಿ ವಿಶಿಷ್ಟ ವ್ಯಕ್ತಿ ಬೋಧ ಆಗುವುದು. ಅದರಂತೆ ಜಾತಿ का व्यक्ति में जो समवायाधिक संबंध ताका भी बोध होवे. हाँ ಸಮವಾಯ ಸಂಬಂಧ ಸಂವೇತ ಸಮವಾಯ ಸಂಬಂಧ ಇವೇನಲ್ಲ ಅವುಗಳನ್ನು ಕೂಡ ನಿಮ್ಗ ಆ ಶಕ್ತಿ ಜ್ಞಾನ ಇರೋದ್ರಿಂದಲೇ ಆಗುತ್ತದೆ. ಯಾತೆ ಜಾತಿ ವ್ಯಕ್ತಿ ಸಂಬಂಧ ಮೂರು जाति व्यक्ति संबंध इन तीनों में घटादि पदन की शक्ति है. यह गदाधार भट्टाचार्य का मत है. ಗದಾಧಾರ ಅಂದ್ರೆ ಚಕ್ರವರ್ತಿ ಗದಾಧಾರ ಭಟ್ಟಾಚಾರ್ಯಂದು ಮತ ಇರುತ್ತದೆ. ಅಲ್ಲಿಗೆ ಇದು ಮುಗಿತು. ಸಂಪೂರ್ಣ ಎಲ್ಲರೂ ವೇದಾಂತಿನೂ ಬಂದಿರೋದ್ರ ಮುಂದಿಂದು ಸರ್ವಮತನಮೆ ಅಂದ್ರೆ ವೇದಾಂತಿನೂ ಸರ್ವಮತನಮೆ ಅಂದ್ರೆ वेदांति होಬೇಕು. सर्वमतन में जाति विशिष्ट व्यक्ति में घटादि पदन की शक्ति है. ये मत बहुत ग्रंथकारों ने लिखा है. ಎಲ್ಲ ಮತಗಳಲ್ಲಿ ಜಾತಿ ವಿಶಿಷ್ಟ ಶಕ್ತಿ ಐತಿ. ಜಾತಿ ಅಂದ್ರೆ ಕೂಡ್ಕೊಂಡೆ ವಿಶೇಷಣ ವಿಶೇಷ ಸಹಿತ ವ್ಯಕ್ತಿ ಜಾತಿ ಎರಡರಲ್ಲಿ ಶಕ್ತಿ ಐತಿ. ಎರಡರಲ್ಲಿ ಹಿಂಗ ಎಲ್ಲಾ ಗ್ರಂಥಕರ್ತರು ಬರ್ಕೊಂಡು ಬಂದಾರ. ये बहुत ग्रंथकारों के लिखा है. याते घट पद की घटत्व विशिष्ट में शक्ति कही. ಆದ್ರಿಂದ ಎಲ್ಲರೂ ಕೊನೆಗೆ ನಿರ್ಣಯ ಮಾಡಿದ್ರು ಯಾರು ವ್ಯಕ್ತಿ ಜಾತಿ ಆಕೃತಿ ಕೇವಲ ವ್ಯಕ್ತಿಯಲ್ಲಿ ಒಬ್ಬ ಜಾತಿಯಲ್ಲಿಲ್ಲ. ಒಬ್ಬ ಕೇವಲ ಕುಮಾರಿಲಿ ಒಟ್ಟ ಜಾತಿಯಲ್ಲೇ ಒಪ್ಪಾನೆ ವ್ಯಕ್ತಿಯಲ್ಲಿ ಒಪ್ಪಿಲ್ಲ. ಜಾತಿಯಲ್ಲಿ ಆದ್ರೆ ವ್ಯಕ್ತಿ ಜ್ಞಾನ ಅರ್ಥಾಪತ್ತಿ ಪ್ರಮಾಣದಿಂದ ಅದು ಕೊನೆಗೆ ಎಲ್ಲರಿಗೂ ಈ ಕುಬ್ಜ ಶಕ್ತಿವಾದನೂ ಅಷ್ಟೊಂದು ಯೋಗ್ಯ ಇಲ್ಲ. ಕುಬ್ಜ पण ಎಲ್ಲ ಗ್ರಂಥಕರ್ತರು ಜಾತಿ ವಿಶಿಷ್ಟ ವ್ಯಕ್ತಿಯಲ್ಲಿನೇ ಶಕ್ತಿ ಐತಿ. ಹಿಂಗೆಲ್ಲ ಗ್ರಂಥಕರ್ತರು ಮತ ಕೊನೆಗೆ ನಿರ್ಣಯ ಇದೇ ಹೇಳಿದ್ರು ಕಿ ಆದ್ರಿಂದ ಘಟಪದಕಿ ಘಟತ್ವ ವಿಶಿಷ್ಟ ಮೇ ಶಕ್ತಿ ಕೈ ಘಟತ್ವ ಕೊನೆಗೆ ನಿರ್ಣಯ ರೀ. ಸರ್ವಮತನ ಅಂದಾಗ ವೇದಾಂತಿನ ತಗೋರಿ. ಮುಗಿತು ನೋಡೋದೀಗ ಹೆಡಿಂಗ್. ಈಗ 5ನೇ ಹೆಡಿಂಗ್ ವಾಕ್ಯನ ಕಾ ಭೇದ. ವಾಕ್ಯಗಳದ ಭೇದ ಏನೇನದ ಇನ್ನೂ ಸ್ವಲ್ಪ ಇದಾಗ ಹೇಳ್ಯಾರ ಮತ್ತೊಮ್ಮೆ ಹೇಳ್ತಾರೆ. ಜೈಸೆ ಪದ ಸಮುದಾಯಕ್ಕೂ ವಾಕ್ಯ ಕೈ ಆ ವಾಕ್ಯಗಳದು ಭೇದ ಏನು. जैसे नील के अभेद वाला एक घट है. यह नीलो घट इस वाक्य का अर्थ है. ನೀಲ ಅಭೇದ ಉಳ್ಳ ಒಂದು ಕೊಡ. ನೀಲ ಬಣ್ಣಿನ ಅಭೇದ ಉಳ್ಳದು ಒಂದು ಕೊಡ. ಇದು ಹೆಂಗ್ ನಿಮ್ಗೆ ಗೊತ್ತಾಯ್ತು? ನೀಲೋ ಘಟ ಈ ವಾಕ್ಯದಿಂದ ನೀಲ ಬಣ್ಣ ಅಭೇದ ಉಳ್ಳ ಒಂದು ಕೊಡ ಅಂತ ಹಿಂಗೆ ನಮ್ಗೆ ಅರ್ಥ ಜ್ಞಾನ ಆಯ್ತು. ತೈಸೆ ವಜ್ರಹಸ್ತ ಪುರಂದರ. वज्रहस्त पुरंदर ये वैदिक वाक्य है. वैदिक वाक्य वज्रहस्त पुरंदर. पुरंदर अंदरने देवेंद्र. ಇಂದ್ರನಲ್ಲಿ ಅದು ನಾನು ವಜ್ರ ಪರ್ವತ ವಜ್ರವಿದು ಪರ್ವತ ವಸ್ತುನ ಪುಡಿ ಪುಡಿ ಮಾಡಿಬಿಡ್ತಂತ ಆ ವಜ್ರದಿಂದ. ಅದಂದ್ರೆ ಇಲ್ಲೇನು ವಜ್ರ ಹಸ್ತ ಹಿಡ್ದವ ಪುರಂದರ वही वाक्य दो बड़े. ये वैदिक वाक्य. जैसे नीलो घटः. नीलो घटः नीलो घटದಾಗ समूह संबंध. नील पद विशेषण घट पद विशेष. या वाक्य में विशेषण बोधक नील पद है. विशेषण बोधक क्या नदा नील पद. घट पद विशेष बोधक है.
ನೀಲಬಣ್ಣ ವಿಶೇಷಣ. ವಿಶೇಷಣ ಲಕ್ಷಣ ಅಂದ್ರೆ ಹಾ ಹಿಂದೊಂದು ವಿಶೇಷಣ ಹೇಳಿ ನೋಡು. ಅದು विशेषण लक्षण आलेली प्रतियोगी संबंध का जो प्रतियोगी होवे ताको विशेषण कहिए, संबंध का जो अनुयोगी होवे ताको विशेष कहिए ಹೇಳ್ಯಾರಲ್ಲ. ಅದು ಇಲ್ಲೇನು कि जाके स्वरूप में प्रवेश होवे, जाके स्वरूप में घट के स्वरूप में जाका नील बर्ण नील का ಪ್ರವೇಶ ಹೋಗಿ ಅವ್ರ ಪೀತ ಮತ್ತಿನ್ನ ಅದಾವಲ್ಲ ಘಟಗಳು ಅವುಗಳ ವ್ಯವಹಾರ ಇದೇ ನೀಲ ಕೊಡ ತಿಳಿಸಿಕೊಡ್ತವು. ವಿಶೇಷಣ ಏನ್ ಮಾಡ್ತದ, ತನ್ನ ಇರುವ ಉಪಾಧಿ ಅದು ತಾನು ತಿಳಿಸಿಕೊಟ್ಟು ಬೇರೆ ಘಟಾದಿಗಳನ್ನ ವ್ಯಾವೃತ ಮಾಡಿ ಇದಕ್ಕೆ ನೀಲಘಟ ಅನ್ರಿ. ನೀಲೋ ಘಟ, ನೀಲಬಣ್ಣ ವಿಶೇಷಣ, ಘಟ ಏನಾಯ್ತು ವಿಶೇಷ. ಫರಕ ಅದು ಸ್ವರೂಪದ ಪ್ರವೇಶ ಇಲ್ಲ. ಸ್ವರೂಪದಲ್ಲಿ ಉಪಾಧಿ ಪ್ರವೇಶ ಇಲ್ಲ. ಅದಕ್ಕೆ ನಿಮ್ಮ ವಿಚಾರ ಸಾಗರದಲ್ಲಿ ಎಷ್ಟನೇ ನೀಲೋ ಘಟ ನೀವಂದಿರಲಿಲ್ಲ ಉಪಾಧಿ ಸ್ವರೂಪ ಎಲ್ಲ ನೀವು ಹೇಳುದು ಬಹಳ ಫರಕ್ ಇಲ್ಲತ್ತಿರಲ್ಲ. ಉಪಾಧಿಗೆ ಮತ್ತು ವಿಶೇಷಣ ಜ್ಞಾನ ಫರಕ್ ಅದ ಅಂದ್ರೆ 4ನೇ ತರಂಗದೊಳಗ ವಿಚಾರ ಸಾಗರದಾಗ ಮೊದಲಲ್ಲಿ ನೀಲೋ ಘಟ ದೃಷ್ಟಾಂತ ಕೊಟ್ಟರು. ನಂತರ ತೆಳಗೆ ಏನ್ ಕೊಟ್ರು, ದಂಡಿ ಪುರುಷ ಅಂದ್ರೆ ಕರ್ಮ ಕಡೆಯಾಗ ಹೋಗ್ತೀರಿ, ಕೈಯಾಗ ದಂಡ ಅಲ್ಲ, ಅವು ಬೇರೆ. ಅವು ಕುಂಡ್ಲಿದಾರ್ ಪುರುಷೋಯ ಅವೆಲ್ಲ ತೆಳಗೆ ಏನ್ ಕೊಟ್ರಲ್ಲ 2 ದೃಷ್ಟಾಂತ ವಿಚಾರ ಸಾಗರದವೆಲ್ಲ ಕೊಟ್ಟು ನೀಲೋ ಘಟ ಕೊಟ್ಟ ನಂತರ ಮತ್ತೆ ತೆಳಗ ದಂಡಿ ಪುರುಷ ಯಾಕೆ ಕೊಡ್ಬೇಕಾಯ್ತು? ಯಾಕೆ ಅದಕ್ಕೇನು ಅಂದ್ರೆ ಅವರು ನೀಲೋ ಘಟ ಅಂದಮೇಲೆ ನೀಲ ಬಣ್ಣ ಕೊಡದಂತ ತೆಗಿಲಿಕ್ಕೆ ಬರಲ್ಲ. ಬರ್ತದೇನು? ಕೊಡದಂದು ನೀಲ ಬಣ್ಣ ತೆಗಿಲಿಕ್ಕೆ ಬರಲ್ಲ, ಅದು ಕೂಡ್ಕೊಂಡೇ ಇರ್ತದ. ದಂಡಿ ಪುರುಷ ಅಂದಾಗ ದಂಡ ಅಲ್ಲಿ ಇಟ್ಟು ಕೊಂಡಲ್ ಬರ್ತದ, ಬಿಡ್ಲಿಕ್ಕೆ ಬರ್ತದ. ಹಂಗ ಯಾವ ಕಾಲದಾಗ ಜೀವನು ಅಜ್ಞಾನದಿಂದ ಅಂತಃಕರಣ ಸಹಿತ ಅಂತಃಕರಣ ವಿಶೇಷ ಅಜ್ಞಾನ ಕಾಲದಾಗ ಏನದಲ್ಲ, ಆ ಕಾಲದಾಗ ಅವ ಅಜ್ಞಾನಿ ವಿಶೇಷಣೇನೆ ಅದು. ಮುಂದ ಅವ ಗುರುಗಳಿಗೆ ಶರಣಾಗತನ ಆದ ಮತ್ ತಿಳ್ಕೊಳಕತ್ತ ಅಂದ್ರ ಅದೇ ಅಂತಃಕರಣ ಅವನಿಗೆ ಉಪಾಧಿ. ಅದಕ್ಕೆ ಅವ್ರು ಕೊಟ್ಟರು ಅಂದ್ರೆ ಒಂದೇ ಅಂತಃಕರಣ ವಿಶೇಷಣೂ ಆಗ್ತದ, ಉಪಾಧಿನೂ. ಜೀವನಿಗೆ ವಿಶೇಷಣದ ಸಾಕ್ಷಿಗೆ ಉಪಾಧಿ ಅದು. ಜೀವನಿಗೆ ವಿಶೇಷಣ, ಸಾಕ್ಷಿಗೆ ಉಪಾಧಿ. ಅಂದ್ರೆ ಒಂದೇ ಅಂತಃಕರಣ ಮುಂದೆ ಅವನಿಗೆ ಅದೇ ಅಂತಃಕರಣ ಉಪಾಧಿ ಆಗ್ತದ. ಅದಕ್ಕೆ ನೀಲೋ ಘಟ ಕೊಟ್ಟ ನಂತರ ದಂಡಿ ಪುರುಷ ಅಂದ್ರೆ ದಂಡ ಇಳ್ಳು ಬರ್ತದೆ. ಜೀವನು ಮೊದಲು ಅಜ್ಞಾನ ಕಾಲದಲ್ಲಿ ಯಾವ ಅಂತಃಕರಣ ಅವನಿಗೆ ವಿಶೇಷಣ, ಮುಂದವ ಗುರುಶಾಸ್ತ್ರಗಳಿಗೆ ಶರಣಗತ ತಿಳ್ಕೊಂಡ ಅಂದ್ರೆ ಅದೇ ಅಂತಃಕರಣ ಅವನಿಗೆ ಉಪಾಧಿ. ಗೃಹಸ್ಥಲಿಗೆ ವಿಶೇಷಣ, ವಾನಪ್ರಸ್ಥಲಿಗೆ ಉಪಾಧಿ, ಸನ್ಯಾಸಿಗೆ ಉಪಲಕ್ಷ. ಹೆಣ್ಮಗಳು ಹೇಳ್ತಿರು ವಿಶೇಷಣ ಅದ ಮತ್ತವ್ರು ಬಾಳ ಹೇಳ್ತಿರು ಎಲ್ಲ. ಈಗ ಯಾವ್ದು ಯಾರೇ ಏನೋ ಇರ್ತಲ್ಲ ಅದೇನು ಉಪಾಧಿ ಎಂದರೆ ಒಮ್ಮ ಮಾಡ್ಕೊಂಡೆ ಅಂತಿ ಹಾಕಿದ ಎಲ್ಲ ಎಣ್ಣೆ ಎಲ್ಲಾನೇ ನೋಡ್ಕೋಬೇಕು ಚಂದ, ಸಂಪೂರ್ಣ ಎಲ್ಲ ನೋಡ್ಕೋಬೇಕತ್ತ ನೋಡ್ರಿ. ಮಾಡ್ಕೊಂಡ್ ಧರ್ಮಪತ್ನಿದು ಅವ್ರಿಗೆ ಏನೇನು ಬೇಕಲ್ರಿ ಅಂದ್ರೆ ಸಂಪೂರ್ಣ ಅರ್ಧಂಗನಿ ಅಂದ್ಮೇಲೆ ಅವ್ರು ತಮ್ಗೆ ಎಷ್ಟು ಖರ್ಚು ಅವ್ರಿಗೆಲ್ಲ ಕೊಡ್ಬೇಕೆ ಆತ ನೋಡಿ. ಉಪಾಧಿ ಅಂದ್ರೆ ಮತ್ತೊಂದು ಎಲ್ಲಾರು ಬೇರೆ ಒಂದು ಹೆಣ್ಮಗ್ ಇಟ್ಟಿದ ಅಂದ್ರೆ ಅದೇ ಅಂದರು ತಗೋ 10,000 ಹೋಗು ಮತ್ತ ಅದು ಉಪಾಧಿ ಅಂತ ಹಿಂಗ. ಸನ್ಯಾಸಿಗೆ ಉಪಲಕ್ಷಣ ಹೆಂಗ ಅಂತ ಕೇಳಿದ್ರೆ ಜನನಕ್ಕೆ ಅಷ್ಟೇ ಕಾರಣ ಅಂತ ಹೇಳ್ತಿರೋ. ಜನನಕ್ಕೆ
ಅದಕ್ಕೆ ಸಿದ್ಧಾರೂಢರು ಅದು ಮಾಯಾ ಉಪಾಧಿ ಜನನಿಕ್ ಆಗಿಲ್ಲ ನೀ ತಾಯಿ ಗರ್ಭದಲ್ಲಿ ಬಂದಿಲ್ಲೇನು ತಾಯಿ ಗರ್ಭ ಇಟ್ಟದು ಹೇಳಲ್ಲ ಹೆಸರ ಅಂದ್ರೆ ಅದು ಮಾಯಾ ಉಪಾಧಿ ಮಾಡ್ಕೊಂಡು ಬಂದಿನ ನಾ ಎಕ್ದಮ್ ಆರೋಢ ಮ್ಯಾಲೆ ಬಿದ್ದೇನು ಅಂತ ಕೇಳಿದ್ರು ನಿನ್ ಹೆಸರಿಲ್ಲೇನು ಅಂದ್ರೆ ಮಾಯಾ ಉಪಾಧಿದಿಂದ ಬಂದಿದ್ದನ ವಾಸ್ತವಿಕ ಗರ್ಭ ಅನ್ನೋದು ಸುಳ್ಳದ ಗರ್ಭ ಅಂಬುದು ಇಲ್ಲ ಎಷ್ಟೇ ಇವಾಗ ಜಗತ್ತಿನೊಳಗ ಮಾಯಿಗೂ ಅಸ್ತಿತ್ವ ಇಲ್ಲ ಈ ಜಗತ್ತಿಗೆ ಕಾರಣ ಮಾಯಾ ಅನ್ನೋದ್ರ ಮಾಯಾದಲ್ಲಿನೂ ಅಸ್ತಿತ್ವ ಇಲ್ಲ ಆ ಈ ಚೈತನ್ಯದ ಅಸ್ತಿತ್ವ ತಕ್ಕೊಂಡು ತಾನು ಹೆಂಗ ಅವ್ರು ಹೇಳ್ತಾರ ಈಗ ದೊಡ್ಡ ದೊಡ್ಡ ಶ್ರೀಮಂತರೊಳ ಮ್ಯಾನೇಜರ್ ಇರ್ತಾನ ಆ ಮ್ಯಾನೇಜರ್ ಅವ್ನಿಗೆ ಯಾನು ಮಾಡಕ್ ಬರಲ್ಲ ಪರಂತು ಅವ್ರಿಗೆ ಸತ್ತ ತಗೊಂಡು ಯಾನ್ವೇ ಮಾಡಿಸ್ಬೇಕಂತಾನ ಹೆಂಗ ಅವ್ರು ಹೇಳ್ತಾರ ಪೊಲೀಸ ಅವಲ್ದಾರ ಇರ್ತಾನ ಕೋಟ್ಯಾಧೀಶನೇ ಬೇಡಿ ಹಾಕ್ತಾನ ಯಾಕ ಸರ್ಕಾರದ ಸತ್ತ ಇರ್ತದಲ್ಲ ಅವ್ನ ಬಲಿ ಸತ್ತ ಬಿಡ್ರಿ ಅವ್ನಿಗೆ ಬಿಡ್ರಿ ನೋಡ್ರಿ ಹಂಗ ಮಾಯೆಯಲ್ಲಿನೂ ಅಸ್ತಿತ್ವ ಇಲ್ಲ ಕೆಳಗಿಂದ ಬಿಡ್ರಿ ಮಾಯಾಗ ಜಗತ್ತಿಗೆಲ್ಲ ಕಾರಣ ಅಂದ್ರೆ ಮಾಯಾ ಅದು ಮಾಯಾದಲ್ಲಿನೇ ಅಸ್ತಿತ್ವ ಇಲ್ಲ ಆ ಪರಮಾತ್ಮ ಚೇತನದ ಅಸ್ತಿತ್ವ ತಕ್ಕೊಂಡು ತಾನು ಸ್ವತಃ ಅಸ್ತಿತ್ವ ಆಗಿ ಜಗತ್ತಿಗೆಲ್ಲ ಅಸ್ತಿತ್ವ ಮಾಡ್ಲಕತ್ತದ ಭ್ರಾಂತಿ ಇದರಲ್ಲಿ ಅಸ್ತಿತ್ವ ಇಲ್ಲೇ ಇಲ್ಲ ಅದು ತಂದೆ ಇಲ್ಲ ಬಾಪ್ ನಾನು ಮಗನಿಗಿಂತ ತಂದೆ ಸುಳ್ಳು ಅಂದ ಹೇಳ್ತಾರಲ್ಲ ಬೇಟೆ ಬಾಪ್ ಸವೈ ಈ ಮಗನೇ ಸುಳ್ಳ ತಂದೆ ಅವನಿಗೆ ಸುಳ್ಳವ ಸುಳ್ಳ ಹಂಗ ಇವೆಲ್ಲ ಸುಳ್ಳು ಅಂದ್ಮೇಲೆ ಮಾಯಾ ಕರೆ ಅಂದ್ ಮಾಯಾನ ಸುಳ್ಳಿ ಅದ पण ಭ್ರಾಂತಿ ಎಟ್ಟಾಗ ಜೀವನಿಗೆ ತನ್ನಲ್ಲಿನೂ ಅಸ್ತಿತ್ವ ಇಲ್ಲ ಮತ್ತೆ ಯುವಕರು ಅಲ್ಲಿ ಅಸ್ತಿತ್ವ ಹಾಕ್ಯಾವ ಎಷ್ಟು ಭ್ರಾಂತಿ ಮಾಡ್ಬಿಟ್ಟು ಇದು ಇಟ್ಟೆಲ್ಲ ಮೀರಿ ಮಾಯಿಗೆ ಮೀರಿ ನಿಂತವ ಅವ ಯಾರೋ ಒಬ್ಬನೇ ಮಾಯಿಗೂ ಮೀರಿ ನಿಂತವ ಇಂಥವ್ ಯಾರು ಸಿದ್ಧಾರೂಢರು ಒಬ್ರು ತೀತಲ್ಲ ಅದು ಯಾರು ದೃಷ್ಟಾಂತ ಯಾಕೆ ಕೊಟ್ರೆ ನಿಮ್ಗೆ ಉಪಾಧಿ ತೀತಲ್ಲ ಪ್ರಭು ಉಪಾಧಿ ಮತ್ತು ವಿಶೇಷಣ ಅಂತೂ ಅಡ್ಡಕ್ಕೆ ಉಪಾಧಿಗೆ ಬೇಕು ಸ್ವರೂಪ ಪ್ರವಿಷ್ಟ ಆಗ್ತೀವಿ ಅದ ಇದು ಅಪ್ರವಿಷ್ಟ ಆಗ್ತೀವಿ ಪ್ರವೇಶ ಇಲ್ಲ नीलो घट या विशेषण बोधक नील पद है, घट पद विशेष बोधक है। तैसे वज्रस्थ पद विशेषण बोधक है, पुरंदर पद विशेष बोधक है। इतना विशेषण पद के आगे विसर्ग निरर्थक है अथवा अभेदार्थक है। नीलो ಅದರೊಳಗ ವಿಶೇಷಣ ಪದದ ಮುಂದ ವಿಸರ್ಗ ನೀಲೋ ವಿಸರ್ಗ ನಿರರ್ಥಕ ಅಥವಾ अभेद याडू ಒಂದೇ ಅದಾವ ಅಂತ ಹಿಂಗತ್ತದ। विशेष बोधक पद के आगे विसर्ग का एकत्व अर्थ है। नीलो वो आतदे नीलो नीलो अंದಾಗ ಅದೇನು ವಿಸರ್ಗ ಅದ, पण ನೀಲೋ ಅನ್ನೋದು ಓಂಕಾರ ಹಿಂದೆ ಹೇಳಿದ್ರು ಅವರು ವಿಸರ್ಗ ಹೇಳಿ ನೀಲಹ ನೀಲಹ ಘಟಃ ವಾಸ್ತವಿಕ ಅದು ಓ ಅಂದ್ರೆ ವಾಕ್ಯತೆ ಶಬ್ದ ಆಗ್ತದೆ। ವಾಸ್ತವಿಕ ನೀಲಹ ಘಟಃ ನೀಲಹ ಘಟಃ, पण ವಾಕ್ಯ ಉಚ್ಚಾರ ಮಾಡುವಾಗ ನೀಲೋ ಘಟ ಹಿಂಗೆ ಹೇಳ್ಬೇಕಾಗ್ತದೆ। ಮುಂದೆ ಹೇಳ್ತಾರೆ ಗಾಮಾನಯತ್ವಂ, ಗಾದು ನಾವು ಗಾ ಮಾಡಿದೆವು ಕರ್ ಗೋ ವ್ಯಕ್ತಿ ಇದೆ, ಗೋನೇ ಹೇಳ್ಬೇಕು ಹೇಳೋ ಗಾಮಾನಯತ್ವ ಅಂದ್ರೆ ಗೋ, ಗೋದೇ ಗಾ ಆಗ್ಯಾದ। निम्गे हेळक जरूरत अभेदार्थक है। विशेष बोधक पद के आगे विसर्ग का एकत्व अर्थ है। इन आ विशेष कोनिगे घट हा नीला घट
ಹಾ ಧ್ಯಾನ ಲೋಕ ಧ್ಯಾನ ಲೋಕ ಅದೊಂದು ಗೀತಾ ಧ್ಯಾನ ಶ್ಲೋಕ ಅನ್ನೋದು ಅಂತ ಹೇಳಿ ಅಲ್ಲೂ ಅಂತ ಬಿಡುವುದರಿಂದ ವಿಸರ್ಗ ಹಾ ತಿಳಿಸಿ ನಿಮಗೆ ಈಗ ಬಿಡ್ರಿ. ಏಕತ್ವಾರ್ಥ ಹೈ, ಏಕತ್ವಾರ್ಥ ಅಂದ್ರೆ ಒಂದೇ, ಎರಡಿಲ್ಲ, ಎರಡು ಇಲ್ಲ, ಎರಡು ನೀಲ ಕೊಡ, ನೀಲ ಬಣ್ಣ ಮತ್ತು ಕೊಡ ಒಂದೇ ಕಟ್ಟು, ಎರಡು ಒಂದೇ ಆದವ. ಏಕತ್ವ ಸಂಖ್ಯಾಕ ಅರ್ಥ ಹೈ, ಅರ್ಥಾತ್ ಹೇಳ್ತಾರ ವಜ್ರ ಹಸ್ತಿಕೆ ಅಭೇದವಾದ, ಅಭೇದವಾದ ಆಗ್ಯದ ನೋಡ, ಒಂದು ಕಾನ ಮಾಡಬೇಕು. ಅಭೇದವಾದ ಏಕ್ ಪುರಂದರ ಹೈ, ಒಬ್ಬ ಪುರಂದರ ಹೈ. ಈ ವಾಕ್ಯಕ ಅರ್ಥ ಹೈ, ಇದು ಆ ವಾಕ್ಯದ ವಜ್ರಸ್ಥ ಪುರಂದರ ಇದೆ ಅನ್ನೋದ ಆ ವಾಕ್ಯದ अर्थ आयतु. इस रीति से लौकिक वैदिक वाक्य की समान रीति है. लौकिक वाक्य निलोकಟ, ವೈದಿಕ ವಾಕ್ಯ ಅಂದ್ರೆ ವಜ್ರಸ್ಥ ಪುರಂದರ, ಎರಡರದು ವಾಕ್ಯಗಳ ರೀತಿ ಸಮಾನವೇ ಅದ. परंतु वैदिक वाक्य दो प्रकार के है. वैदिक वाक्य दो प्रकार के है. एक व्यावहारिक अर्थ के बोधक है, दूसरे वाक्य ವಾಕ್ಯಗಳು ಎರಡು ಪ್ರಕಾರ, ಒಂದು ವೈದಿಕ लौकिक वाक्य, ಒಂದು वैदिक वाक्य. वैदिक वाक्य दो प्रकार के है. एक व्यावहारिक अर्थ के बोधक है, दूसरे परमार्थ तत्व के बोधक है. ब्रह्म से भिन्न सारा व्यावहारिक अर्थ कहिए है. ब्रह्मनिಗಿಂತ भिन्न ಎಲ್ಲ व्यावहारिक अर्थ है. ब्रह्मज्ञान से विना ही जाका बाद होवे ಯಾಕೋ ವ್ಯಾವಹಾರಿಕ. ಬ್ರಹ್ಮಜ್ಞಾನ ಇಲ್ಲದಲೇನೆ ಯಾವುದು ಬಾಧ ಆಗುತ್ತದೆ, ವ್ಯಾವಹಾರಿಕ ಅಂದ್ರೆ ब्रह्मज्ञान से ही प्रातिभाषिक, ब्रह्मज्ञान से ही बाध होवे ताकू व्यावहारिक है. ब्रह्मज्ञान विना ही जाका बाध होवे. ಅಂದ್ರೆ ನಿಮ್ಗೆ ತಿಳಿತದ ಅಂತಂದಪ್ಲೆ ಎಲ್ಲ ತಿಳಿತದ. ವ್ಯಾವಹಾರಿಕ ಬೇದರ್ ತಿಳಿತದ, ವ್ಯಾವಹಾರಿಕ ಲಕ್ಷಣ ಗೊತ್ತಾಗ್ಬೇಕಂದ್ರೆ ಗೊತ್ತಾಗ್ತದೆ. ನೀವು ಹಿಂಗ್ರಿ ಹಿಂಗ್ರಿ ಅಂತ ಹೇಳ್ಬರ್ತದೆ. ಪ್ರಾತಿಭಾಷೆ ಲಕ್ಷಣ ವ್ಯಾವಹಾರಿಕ ಹೇಳ್ರಿ, ವ್ಯಾವಹಾರಿಕ ಅದಕ್ಕತ್ತ ಯಾನ್ ಲಕ್ಷಣ ಗೊತ್ತಿಲ್ಲ ಇವರಿಗೆ ಅಂತ ತಿಳಿತಿಲ್ಲ. ಬಸ್ ಬಸ್ ಪರಮಾರ್ಥ ತತ್ವ ಬ್ರಹ್ಮ ಕಹಿ. ಪರಮಾರ್ಥ ತತ್ವ ಅಂದ್ರೆ ಬ್ರಹ್ಮ, ಅದು ಮೂರು ಕಾಲಗಳಲ್ಲಿ ಯಾವುದು ಬಾಧ ಆಗುವುದಿಲ್ಲ, ಅದಕ್ಕೆ ಪರಮಾರ್ಥ ತತ್ವ ಅಂದ್ರಿ. ತತ್ವ ಅಂದ್ರೆ ಶುದ್ಧ ಚೇತನಕ್ಕೂ तत्व कहे. ब्रह्मबोधक वाक्य भी दो प्रकार के है. ब्रह्मबोधक ಅಂದ್ರೆ ತಿಳಿಸುವ ವಾಕ್ಯಗಳನ್ನು ಕೂಡ ಎರಡು ಪ್ರಕಾರ. ಕೇವಲ तत्पदार्थ व केवल त्वम पदार्थ के स्वरूप के बोधक अवांतर वाक्य. पृथक पृथक अवांतर ವಾಕ್ಯಗಳು पृथक पृथक ईश्वरನ ಬೋಧಕ ಆಗಲಿ ಜೀವನ ಬೋಧಕ ಆಗಲಿ अवांतर वाक्य. जैसे सत्यम ज्ञानम अनंतम ब्रह्म. सत्य स्वरूप ज्ञान परमात्ಮ ಹೆಂಗಿದ್ದಾನೆ ಅಂದ್ರೆ ಸತ್ಯ ಸ್ವರೂಪ ಇದ್ದಾನೆ, ಜ್ಞಾನ ಸ್ವರೂಪ ಇದ್ದಾನೆ, ಅನಂತ ಸ್ವರೂಪ ಬ್ರಹ್ಮ ಇದ್ದಾನೆ. ये वाक्य तत्पदार्थ का बोधक है. ये ऐसा हृदयंतर ज्योति पुरुष, ಇದು ಜೀವನ ಸ್ವರೂಪ ಬೋಧಕ ಪದ. ये ऐसा हृदयंतर ज्योति पुरुष, ಈ ಹೃದಯ ಕಮಲದಲ್ಲಿ ಜ್ಯೋತಿಮಾನ್ ಪುರುಷ ಇದ್ದಾನೆ ಅಂತ ವಾಕ್ಯದು. ಅದರೊಳಗೆ ಇವ ತಿಳ್ಕೊಳ್ಳೋದು ಶುದ್ಧೋ ಪ್ರಕಾಶೋ ಹಂ. ये वाक्य त्वम पदार्थ के स्वरूप का बोधक है. तत्पदार्थ त्वम पदार्थ के अभेद के बोधक तत्वमसि. तत्व अभेद बोधक वाक्य को माँ वाक्य कहे. अभेद के बोधक तत्वमसि आदि माँ वाक्य है. इतना माँ ಇದು ಹಿಂದೆ ನಿಮ್ಗೆ 45 ಪೇಜ್ ಮೇಲೆ ಮೊನ್ನೆ ಓದ್ ತೋರಿಸಿದ್ದು. ಹಿಂದೇನೈತಿ ನೋಡ್ರಿ, ಅಲ್ಲಿ ಅದು ವೈದಿಕ ವಾಕ್ಯ ಅಂತ ಅಟ್ಟೆ ಬಿಟ್ಟಿರೋರು. ಇದು ಮತ್ತ ಅಲ್ಲಿ ಪೇಜ್ ನಂಬರ್ 45 ಹಾಕ್ರಿ. ಮುಂದೆ 52 ಪೇಜ್ ಮೇಲೆ ಬರ್ತದ. ಇದು ಅಲ್ಲಿ ಅರ್ಧೋಟಾಗ್ಯದ ವೈದಿಕ ವಾಕ್ಯ ಇಟ್ಟು ಹೇಳ್ಯಾರ. ವೈದಿಕ ವಾಕ್ಯನೂ ಕೂಡ ಮತ್ತೆ ಎರಡು ಪ್ರಕಾರ ಅದ, ಅಲ್ಲಿ ಹೇಳಿಲ್ಲ. ಈಗ ಇಲ್ಲಿ ಏನ್ ಹೇಳ್ಯಾರಲ್ಲ, ನೀವು ಅಲ್ಲೇ ಓದಿದ್ರ ಇದು ಓದೋದು ಇರುತ್ತಿಲ್ಲ. वैदिक वाक्य दो प्रकार के ठीक है. ಈಗ 45
शब्द की शक्ति और लक्षणावृत्ति का संक्षेप कथन शब्द शक्ति वृत्ति लक्षण अಲ್ಲ ಲಕ್ಷಣ ಸಂಕ್ಷೇಪತೆ ಕಥನ ಲಕ್ಷಣಾವೃತ್ತಿ ಶಕ್ತಿವೃತ್ತಿ लक्षणावृत्ति लक्षण लक्षण के लक्षण ज्या अर्थ में ज्या पद की वृत्ति होवे ता अर्थ की ता पद से प्रतीति होवे है नियम ನೋಡಿ ಒಂದು ಯಾವ ಅರ್ಥದಲ್ಲಿ ಇದೊಂದು ಕೊನಿತಕ ಇದು ಪ್ರತಿಜ್ಞೆ ಯಾವ ಅರ್ಥದಲ್ಲಿ ಕಲಶ ರೂಪ ಅರ್ಥದಲ್ಲಿ ಯಾವ ಪದದು ಘಟ ಪದದು ವೃತ್ತಿ ಅಂದ್ರೆ ಸಂಬಂಧ ಇರುವುದು ಪದಕ್ಕೂ ಅರ್ಥಕ್ಕೂ ಯಾವ ಸಂಬಂಧ ಅದು ವೃತ್ತಿ ಅಂದ್ರಿ ವೃತ್ತಿ ಅಂದ್ರನೇ ಸಂಬಂಧ ಇರುವುದು ತಾ ಅರ್ಥಕ್ಕೆ ಕಲಶ ರೂಪ ಅರ್ಥಕ್ಕೆ ತಾ ಪದಸೆ ಘಟ ಪದಸೆ ಪ್ರತೀತಿ ಅಂದ್ರೆ ಜ್ಞಾನ ಆಗುತ್ತದೆ ಯಾವ ವೃತ್ತಿಗೂ ಸಂಬಂಧ ಘಟ ಪದಕ್ಕೂ ಅರ್ಥಕ್ಕೂ ಯಾವ ಸಂಬಂಧ ಇಲ್ಲ ಆ ಸಂಬಂಧ ಪದದಿಂದ ಜ್ಞಾನ ಆಗುತ್ತದೆ ಯಾವ ಅರ್ಥದಲ್ಲಿ ಯಾವ ಪದದ ಶಕ್ತಿ ಇರುವುದೋ ಅಂದ್ರೆ ಸಂಬಂಧ ಇರುವುದೋ ಆ ಅರ್ಥದ್ದು ಆ ಪದದಿಂದ ಜ್ಞಾನ ಆಗುತ್ತದೆ ಶಕ್ತಿ और लक्षण बेते सुवृत्ति दो प्रकार की है ಈ ವೃತ್ತಿ ಎಷ್ಟು ಪ್ರಕಾರ ಅಂದ್ರೆ ಒಂದು ಶಕ್ತಿ ವೃತ್ತಿ ಒಂದು ಲಕ್ಷಣಾವೃತ್ತಿ ಬೇದಿಂದ ಎರಡು ಪ್ರಕಾರ ಈಶ್ವರಕ್ಕೆ ಇಚ್ಛಾ ಅಂದಾಗ ನ್ಯಾಯ ಅಟ್ಟೆ ನೋಡ್ರಿ ಹಿಂದೆ ಹೋಗ್ಯದ ನ್ಯಾಯಿಕರು ಈಶ್ವರ ಇಚ್ಛಾಕ್ಕೆ ಶಕ್ತಿ ಅಂದಾಗ ಕೇಳಿರೋದು ಅದಟ್ಟೆ ಕಂಸ ಅಥವಾ ಅಂದ್ರೆ ಬೇರೆಯವ್ರದ್ದು ಹೇಳ್ತಾರೆ ಅಂತ ಹೋಗೋದು ಈಶ್ವರಕ್ಕೆ ಇಚ್ಛೆ ಅದಲ್ಲ ಅಷ್ಟರದಾಗೆ ನ್ಯಾಯ ಅಂತ ಬರ್ಕೋರಿ ಇನ್ನು ವಾಚಕ ಭಾವ ಸಂಬಂಧ ಮೂಲ ತಾದಾತ್ಮ ಅಂದರನೇ ಯೋಗ ಶಾಸ್ತ್ರಕರ್ತರು ವಾಚಕ ಭಾವ ಸಂಬಂಧ ಮೂಲ ತಾದಾತ್ಮ ಅಂದ್ರೆ ಇವರು ಭೇದ ಅಭೇದ ವಿಲಕ್ಷಣ ತಾದಾತ್ಮ ಅಂತ ಯೋಗ ಕರ್ತಾರ ಓದ್ತಾರೆ ಇವರು ಅದಕ್ಕೆ ಮ್ಯಾಲೆ ಅವತ್ತೇ ಹೇಳಿದ್ ನಿಮ್ಗೆ ತಾದಾತ್ಮ ಅಂದ್ರೆ ವೇದಾಂತಿಗಳು ತಾದಾತ್ಮ ಇವರು ತಾದಾತ್ಮ ಎರಡು ಒಂದೇ ಅದಲ್ಲ ಅಂದ್ರೆ ಭೇದ ಅಭೇದ ವಿಲಕ್ಷಣ ತಾದಾತ್ಮ ಯೋಗದವ್ರು ಹೇಳ್ಯಾರ ಅವರು ಭೇದ ಅಭೇದ ವಿಲಕ್ಷಣ ಅಲ್ಲ ಕಲ್ಪಿತ ಭೇದ ವಾಸ್ತವ ಭೇದಕ್ಕೂ ತಾದಾತ್ಮಕ ವೇದಾಂತಿಗಳು ವಾಚ ಇದ್ರ ವಾಚ ಅಂದ್ರೆ ಅರ್ಥ ವಾಚಕ ಅಂದ್ರೆ ಪದ ಅದಕ್ಕೆ ಮೂಲ ಪದ ಮತ್ತು ಅರ್ಥದು ಸಂಬಂಧ ಮೂಲ ಅಂದ್ರೆ ಪದ ಅರ್ಥಕ್ಕೂ ತಾದಾತ್ಮ ಇನ್ನು ಅಥವಾ ಈಗ ವೇದಾಂತ ಹೇಳ್ತಾರೆ ನೋಡಿ पदार्थ बोध सामर्थ्य को शक्ति कही पदार्थ सर्व अपने अपने कार्य करने में जो सामर्थ्य है ताको शक्ति कहे पन्ने में दा की शक्ति है तंतु में पट करने की शक्ति है पद में ज्ञान करने की शक्ति इन हो गई तब अरे पदार्थ बोध हेतु सामर्थ्य को ही शक्ति कही सामर्थ्य को ही शक्ति कही जैसे वेदांति बरदे अट्टे शक्ति के अट्टे मुझतದ जिस अर्थ में पद की शक्ति होवे सो अर्थ पद का शक्ति कहिए ನೋಡಿ ಇಲ್ಲಿ ಶಕ್ತಿ ಬದ್ ನೋಡಿ ವಾಚ ಅಂದ್ರೇನು ಇಲ್ಲ जिस अर्थ में कलशु अक्षर कांसोले जिस अर्थ में पद की शक्ति होवे सो अर्थ पद का शक्य कहिए शक्य संबंध को लक्षण कहे तो लक्षण ಹೇಳ್ಬೇಕಾದ್ರೆ शक्य संबंधो लक्षण शक्य संबंधो लक्षण जैसे गंगा पद की शक्ति प्रवाह में है गंगा पद शक्ति एले गंगायाम ग्रामः वाक्य गंगायाम ग्रामाय वाक्य चंद्रोदय हुए ನೋಡ್ರಿ ಹೌದಿಲ್ಲ ಆ ಗಂಗಾ ಪದದು ಶಕ್ತಿ ಜ್ಞಾನ ಎಲ್ಲಿ ಶಕ್ತಿ ಎಲ್ಲಿ ಐತಿ ಪ್ರವಾಹ ರೂಪ ನದಿ ಹೊಳಿ ನೀರಿನಲ್ಲಿ याते गंगा पद का शक्य प्रवाह है गंगा पद का शक्यानु प्रवाह है तासे अप्रवाह से संयोग संबंध तीर का है संयोग तीरिगो ಮತ್ತು ನೀರಿಗೂ यान संबंध संयोग संबंध इस रीति से पद का जो अर्थ से
अर्थ अंदरे तीर से परंपरा संबंध स्वलक्षण है. हाँ, अर्थ से अंदरे नदी से ಗೊತ್ತಿಲ್ಲ ಅಂದ್ರೆ ಗಂಗಾ ಪದದು ಶಕ್ಯ ನೀರ, ಆ ನೀರಿಂದು ತೀರದೊಡನೆ ಸಂಯೋಗ ಸಂಬಂಧ ಅಂದ್ರೆ ಪದದಿಂದ ಏನಾಯ್ತು, अपने संबंधी को संबंध को परंपरा संबंध, अपने नाम प्रवाह, अपने संबंधी का अंदर तीर, परंपरा संबंध को ही लक्षण कही. शक्य साक्षात संबंधो साक्षात इತ್ತು ಶಕ್ತಿ ವೃತ್ತಿ, ಪರಂಪರೆ ಇತ್ತಂದ್ರೆ ಲಕ್ಷಣ ವೃತ್ತಿ, ಅದನ್ನು ಹೋಯ್ತದೆ. ಇಲ್ಲ ಆ ಕಡೆ ಬರಲ್ರಿ, ಆ ಕಡೆ ಬರಲ್ಲ, ಇಲ್ಲ ಸಮಯಕ್ಕೆ ಬೇಕು. ಆ ಕೊಡ ತೋರಿ ಕೊಡ ಬರ್ಲಕತ್ತ ಶಕ್ತಿ ಸಾಕ್ಷಾತ್ ಪದದ ಸಾಕ್ಷಾತ್ ಸಂಬಂಧಕ್ಕೆ ಶಕ್ತಿ ವೃತ್ತಿ ಅಂತ, ಆ ಪದದ ಪರಂಪರಾ ಸಂಬಂಧಕ್ಕೆ ಲಕ್ಷಣ ವೃತ್ತಿ ಅಂತ. ಇದು ಗಂಗಾಯಾಮ್ ಗ್ರಾಮ, ಗಂಗಾ ಪದಕ್ಕೆ ಶಕ್ತಿಯ ನೀರ, ನೀರಿಗೆ ಸಂಬಂಧಿ ತೀರ, ಆ ತೀರ ಏನದಲ್ಲ ಪದದು ಪರಂಪರಾ ಸಂಬಂಧಿಗಳಿಂದ लक्षण वृत्ति. परंपरा संबंध सो लक्षण मत अधिक जैसे गंगा पद का तीर से परंपरा संबंध है, सोई तीर में गंगा पद की लक्षणा कहिए. सरल बिಡಿಸಿ ಹೇಳಿದ್ರು ನೋಡಿ, सरल ನಿಮಗೆ ಬಿಡಿಸಿ ಹೇಳಿದ್ರು ತಿಳಿದ್ರೆ ಗಂಗಾ ಪದದು ತೀರದೊಡನೆ ಪರಂಪರಾ ಸಂಬಂಧ ಏನದಲ್ಲ, ಅದೇ ತೀರದಲ್ಲಿ ಗಂಗಾ ಪದದು ಲಕ್ಷಣ, परंपरा संबंध को लक्षण कहिए. कहते साक्षात संबंध वाले से, साक्षात संबंध वाले से ಜೊತೆಗೆ जो संबंध सो परंपरा संबंध कहे. साक्षात संबंध ನೀರ, साक्षात संबंध आ ನೀರಿನೊಡನೆ ತೀರದು परंपरा संबंध कहिए. गंगा पद का शक्ति रूप संबंध प्रवाहते है, तासे संयोग तीर का है. याते स्व स्व अंदर गंगा पद, शक्य अंदर नीरा होली, संयोग रूप गंगा पद की तीर से परंपरा संबंध है, सोई लक्षणा कहिए. गंगा पद का संयोग रूप तीर से परंपरा संबंध है, सोई लक्षणा कहिए. सोई लक्षण कहिए. यह सिद्ध हुआ, यह सिद्ध है तो ज्या अर्थ से जिस पद का शक्ति रूप साक्षात संबंध होवे, सो अर्थ इस पद का शक्य कहिए. इस पद का शक्य कहिए. ज्या अर्थ से प्रवाह रूप अर्थ से जिस पद का गंगा पद का शक्ति रूप साक्षात संबंध होवे, सो अर्थ अंदर प्रवाह जल जिस पद का गंगा पद का शक्य कहिए. ज्या अर्थ में तीर रूप अर्थ में, तीर रूप अर्थ जोड़ने जिस पद का गंगा पद का शक्य का संबंध होवे, शक्य संयोग संबंध इरुवदो, सो अर्थ तिस पद का गंगा पद का लक्ष्य कहिए. गंगा पद का तीर लक्ष्य ಏನ್ರಿ, ನದಿ ಅಥವಾ ಹೊಳಿ ಇದು ನೀರ, ಇದು ಶಕ್ಯ. गंगा पद का शक्य जो प्रवाह का तीर ऊपर से संयोग संबंध है, याते गंगा पद का शक्य प्रवाह है और तीर लक्ष्य है. ಲಕ್ಷಣಾವೃತ್ತಿಯಿಂದ ಯಾವುದು ನಾವು ತಿಳಿತೇವೆ. ಲಕ್ಷಣ ಅಂದರೆ ತಿಳಿಸಿಕೊಡುವುದು, ಲಕ್ಷಣ ಅಂದ್ರೆ ತಿಳಿಸಿ ಕೊಡುವುದು, ಮತ್ತು ಲಕ್ಷ್ಯ ಅಂದ್ರೆ ಏನು, ಆ ಲಕ್ಷಣಾವೃತ್ತಿಯಿಂದ ನಾವು ಯಾವುದು ತಿಳ್ಕೊತೇವಲ್ಲ ಅದು लक्ष्य. लक्षणावृत्तीवरू जे समजले जातो त्याला लक्ष्य म्हणा. इस रीति से पद का अर्थ से साक्षात संबंध ಕೊನೆಗೆ ಈ ರೀತಿಯಿಂದ ಪದದು ಅರ್ಥದೊಡನೆ ಸಾಕ್ಷಾತ್ ಸಂಬಂಧ, ಅವರ ಪರಂಪರಾ ಸಂಬಂಧ ರೂಪ ಯಾವುದು ಒಮ್ಮೆ ಹೇಳ್ಯಾರ ಅವರು. ಒಂದು ಸಾಕ್ಷಾತ್ ಸಂಬಂಧ, ಒಂದು ಪರಂಪರಾ, ಮುಂದೆ ಶಕ್ತಿ, ಅವರ ಲಕ್ಷಣ. ಅವು ಅಂತ ಬರೀ ಅಂದ್ರೆ ಈ ಸಾಕ್ಷಾತ್ ಸಂಬಂಧ
ಶಕ್ತಿ, ಪರಂಪರಾ ಸಂಬಂಧ ಲಕ್ಷಣ ಎಂದು ಶಕ್ತಿಗಳು. इसी से मतलब ಪದ का अर्थ से साक्षात संबंध, अर्थ ಅರ್ಥದೊಡನೆ ನದಿ ಹೊಳಿ ಸಾಕ್ಷಾತ್ ಸಂಬಂಧ ಮತ್ತು ಪದದ ಆ ತೀರದೊಡನೆ ಪರಂಪರಾ ಸಂಬಂಧ. ಇದು ಸಾಕ್ಷಾತ್ ಸಂಬಂಧಿತ್ತು ಶಕ್ತಿ ಲಕ್ಷಣ, ಶಕ್ತಿ ಮುಂದೆ ಲಕ್ಷಣಕ ಪರಂಪರಾ ಎರಡೂ ಕೂಡಿನ ಹೇಳ್ಯಾರ. ನಿಮ್ಗೆ ತಿಳಿತ ಅಂತ ಹೇಳಿ ಇಷ್ಟು ವಿಸ್ತಾರವಾಗಿ ಹೇಳಿದೆ ಅಂದ್ಮೇಲೆ ಇವ್ರಿಗೆ ತಿಳಿತ ಅಂತ ತಿಳ್ಕೊಂಡು ಸಾರಾಂಶದ शक्ति और लक्षण बेते वृत्ति दो प्रकार की है. ज्या पद की वृत्ति अंदर संबंध जिस पुरुष को अज्ञात होवे, ಪದದ ವೃತ್ತಿ ಅಂದ್ರೆ ಸಂಬಂಧ ಅಂದ್ರೆ ಶಕ್ತಿ ವೃತ್ತಿ ಲಕ್ಷಣ ವೃತ್ತಿ ಸಂಬಂಧ ಯಾವ ಪುರುಷನಿಗೆ ಅಜ್ಞಾತ ಇರುವುದು ತಾ ಪದಕ ತಿಸ್ ಪುರುಷಕ್ಕೂ ಶ್ರವಣ ಸಾಕ್ಷಾತ್ಕಾರ ಹುಯೇ ಬಿ. ಶ್ರವಣ ಅಂದ್ರೆ ಕೇಳಿ, ಕೇಳಿದ್ರು ಕೂಡ ಅಜ್ಞಾತ ಇತ್ತಪ್ಪ ಅಂದ್ರ ಶ್ರವಣ ಸಾಕ್ಷಾತ್ಕಾರ ಹುಯೇ ಬಿ, ಕೇಳಿದ್ರು ಕೂಡ ಪದಾರ್ಥ की स्मृति और शब्द बाद हुए बोध हुए नहीं. ಶಾಬ್ದ ಜ್ಞಾನ ಅವನಿಗೆ ಪದ ಕೇಳಿದ್ರು ಕೂಡ ಅವನಿಗೆ ಶಕ್ತಿ ಅಥವಾ ಲಕ್ಷಣ ವೃತ್ತಿ ಸಂಬಂಧದ ಜ್ಞಾನ ಅಜ್ಞಾತ ಇರೋದು. ಅವ ಪದ ಶ್ರವಣ ಸಾಕ್ಷಾತ್ಕಾರ ಕೇಳಿದ್ರು ಕೂಡ ಅವನಿಗೆ ಶಾಬ್ದ ಜ್ಞಾನ ಆಗುವುದೇ ಇಲ್ಲ. ಯಾತೆ ಶಕ್ತಿ ಲಕ್ಷಣ ರೂಪ ವೃತ್ತಿ ಕಾ ಜ್ಞಾನ ಅಟೆ ಕೌನ್ಸ್ ಮಾಡಿ ಕರ್ಣ ತೋರ್ಕೋಬೇಕು. ಶಕ್ತಿ ಅಥವಾ ಲಕ್ಷಣ ರೂಪ ವೃತ್ತಿ ಕಾ ಜ್ಞಾನ ಅದಲ್ಲ ಅಟ್ ಕೌನ್ಸ್ ಮಾಡಿ ಅದು ಕರ್ಣ. ಯಾವುದು ಎಲ್ಲಿ ದಮ್ದಮ್ದು ಎಲ್ಲಿ ಅಟ್ ಯಾತೆ ಮುಂದ ಕೊನಿ ಯಾತೆ ಅದಲ್ಲ ಶಕ್ತಿ ಲಕ್ಷಣ ರೂಪ ವೃತ್ತಿ ಕಾ ಜ್ಞಾನ ಇದು ಕೌನ್ಸ್ ಮಾಡಿದ ಕರ್ಣ. कर्ण ಅಂದ್ರೆ ಪ್ರಮಾಣ, कर्ण व्यापार फल है. शक्ति लक्षण सहित वृत्ति का ज्ञान कर्ण है. पदार्थ की स्मृति व्यापार है. शाब्दी बोध का हेतु फल है. ಫಲ ಮೂರು ಕೊನೆಗಳಿದ್ರು.